ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವೆಲ್ಲರೂ ಕಂಡಂತ ಕನಸು ನನ್ಸಾಗ್ಲಿ ಅಂತೇಳಿ ಹಾರೈಸ್ತೀವಿ. ಸೊ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಥ್ಯಾಂಕ್ ಯು. ತುಂಬಾ ದಿನಗಳ ನಂತರ ದೇವರಿಗೆ ಪೂಜೆ ಮಾಡಿ ಕೈ ಮುಗಿತಾ ಇದ್ದೀನಿ. ದೇವ್ರ ಮೇಲೆ ತುಂಬಾನೇ ನಂಬಿಕೆ ಇಟ್ಟು ಪೂಜೆ ಮಾಡಿ ವರ ಕೊಡು ಅಂತ ಕೇಳ್ಕೊಂಡಾಗ ದೇವ್ರ ಮೋಸ ಮಾಡಿದ್ರೆ ಆ ಹೋಪ್ಸ್ನ ನಾವು ಕಳ್ಕೊಂಡ್ಬಿಡ್ತೀವಿ. ದೇವ್ರ ಮೇಲೆ ತುಂಬಾನೇ ನಂಬಿಕೆ ಇಟ್ಟು ಪ್ರತಿಯೊಂದು ಪೂಜೆನೂ ಮಾಡಿ ಶಾಂತಿ ಸಮಾಧಾನದಿಂದ ದೇವ್ರನ್ನ ಕಣ್ ತುಂಬಿಕೊಂಡು ದೇವ್ರ ಮರೆ ಹೋಗ್ಬಿಡ್ತಿದ್ದೆ. ಸೊ 2025ರಲ್ಲಿ ನಾನು ಕಂಡಂತ ಕನಸೆಲ್ಲ ನನ್ಸಾಯ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದೆಲ್ಲಾನು ಕೂಡ ದೇವ್ರು ಕೊಟ್ಟ. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಮೋಸ ಮಾಡಿಬಿಟ್ಟೆ. ಸೊ ನಾನು ಅಲ್ಲಿ ನಂಬಿಕೆನೇ ಕಳ್ಕೊಂಡ್ಬಿಟ್ಟೆ. ಪ್ರತಿಯೊಬ್ರು ಹೇಳ್ತಿದ್ದ ಒಂದು ಮಾತು, ದೇವರು ಅಂತೇಳಿ ಅಷ್ಟೆಲ್ಲ ಪೂಜೆ ಮಾಡ್ತಿದ್ದೆ, ಎಲ್ಲಿದ್ದಾನೆ ದೇವರು ಇವತ್ತು ನಿಮಗೆ ಮೋಸ ಮಾಡಿದ್ನಲ್ವಾ ಅಂತ. ದೇವರು ನನಗೆ ಏನು ಕೊಡಬೇಕು ಅಂತ ಅನ್ಕೊಂಡಿರ್ತಾನೋ ಅದೇ ಕೊಟ್ಟಿರ್ತಾನೆ. ಬಟ್ ಆ ಹೋಪ್ಸ್ನ ನಾನು ಕಳ್ಕೊಬಾರ್ದು ಅಂತೇಳಿ ದೇವರಿಗೆ ಕೈ ಮುಗ್ದು ಇವತ್ತು ಪೂಜೆನ ಮಾಡಿದ್ದೆ. ಯಾರೆಲ್ಲ ನಂತರ 2025 ಇಟ್ಟಿರೋಂಥ ನಂಬಿಕೆ ಹೋಪ್ಸ್ನ ಕಳ್ಕೊಂಡ್ರಿ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗಳ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ.